ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾರ್ಮಲ್ ನೆಕ್ಕು ಇದು ಕಟ್ಟಿಂಗು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಾರ್ಮಲ್ ಬ್ಲೌಸು. ಇಲ್ಲಿ ಸ್ಲೀವ್ಸ್ ನೋಡ್ತಾ ಇರ್ಬೋದು. ಲೆಂತು 9.5 ಇದೆ. ಈ 9.5ಗೆ ಅಂದರೆ ಇವ್ರದ್ದು ರೆಡಿ ಬಂದು ಕರೆಕ್ಟಾಗಿ 10 ಇಂಚ್ ಬರುತ್ತೆ. ಕೆಳಗಡೆ 1/2 ಇಂಚ್ ಕೆಳಗಡೆ ಲೈನ್ ಹಾಕ್ಕೊಂಡಿದ್ದೀನಲ್ವ, ಅದನ್ನ ಬಿಟ್ಟು 9.5 ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಕರೆಕ್ಟಾಗಿ ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕ್ಕೊಂಬಿಡಿ. ಏನಪ್ಪ ಅಂತಂದರೆ ಇವ್ರದ್ದು ಕಂಕಳ ಸುತ್ತಳತೆ ಬಂದು 7.5 ಸಿಗ್ತಾಯಿದೆ. ಕರೆಕ್ಟಾಗಿ ಈ ಒಂದು ಅಳತೆನ ಪರ್ಫೆಕ್ಟಾಗಿ ಅಳತೆ ಮಾಡಿಕೊಂಡ್ರೆ ಸ್ಲೀವ್ಸು ಮತ್ತು ಬ್ಲೌಸದ ಹಾರ್ಮಲ್ ಎಲ್ಲ ಕೊಡ್ತೀವಲ್ವ, ಆವಾಗ ಪರ್ಫೆಕ್ಟಾಗಿ ಒಂದು ಹಾರ್ಮಲ್ ರೌಂಡಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಮತ್ತು ಪರ್ಫೆಕ್ಟ್ ಆದ ಒಂದು ಅಳತೆ ಕೂಡ ಸಿಕ್ಬಿಡುತ್ತೆ ಅವ್ರದ್ದೊಂದು ಹಾರ್ಮಲ್ ರೌಂಡಿಂಗು. ಇಲ್ಲಿ ನೋಡ್ತಾ ಇರ್ಬೋದು. 2.5 ಇಂಚ್ ಆಗುವಷ್ಟು ನಾವು ಯಾವುದೇ ರೀತಿ ಒಂದು ಶೇಪನ್ನು ತೆಗಿಬೇಡಿ. 2.5 ಇಂಚ್ ಆದಮೇಲೆ ಈ ರೀತಿ ಒಂದು ಶೇಪನ್ನು ಕೊಟ್ಬಿಡಿ. ತುಂಬ ಈಸಿ ಈ ಒಂದು ಸ್ಲೀವ್ಸು ಶೇಪ್ ತೆಗೆಯೋದು. ಬಟ್ ಕಲಿಯೋ ತನೂ ಕಷ್ಟ, ಕಲ್ತ ಮೇಲೆ ತುಂಬ ಈಸಿ ಅಂತಲೇ ಹೇಳ್ಬೋದು. ಈ ರೀತಿ ಒಂದು ಕಟ್ಟಿಂಗನ್ನು ಮಾಡಿಕೊಂಡ್ರೆ ಮುಗೀತು. ಸ್ಲೀವ್ಸ್ ಕಟ್ಟಿಂಗ್ ತುಂಬ ಈಸಿ ಅನ್ನೋಕ್ಕೆ ತೋರಿಸ್ಕೊಟ್ಟಿದ್ದೀನಿ. ಆದಷ್ಟು ನಿಮ್ಗೆ ಏನಾದರೂ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದ್ರಲ್ಲಿ ಕನ್ಫ್ಯೂಷನ್ ಇದ್ದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಪೂರ್ತಿಯಾಗಿ ವಿಡಿಯೋ ನೋಡಿ. ಸ್ಲೀವ್ಸ್ ಕಟ್ಟಿಂಗು ಮತ್ತು ಬಾಡಿ ಮೆಜರ್ಮೆಂಟ್ ಕಟ್ಟಿಂಗು ಯಾವ ರೀತಿ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ಅಂತಂದ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ. ಇದು ಬಂದು 9.25 ಚೆಸ್ಟ್ ಬರುತ್ತೆ. 36 ಎದೆ ಸುತ್ತಳತೆ ಬ್ಲೌಸು. ಒಂದು 1/2 ಇಂಚ್ ಎಕ್ಸ್ಟ್ರಾ ನನಗೆ ಇಟ್ಕೊಂಡಿದ್ದೀನಿ. 9.25 ಅಲ್ವಾ, ಹಾಗಾಗಿ ಇಲ್ಲಿ ಫ್ರಂಟಲ್ಲಿ ಕೂಡ ನಾನು ಇವಾಗಲೇ ನಿಮಗೆ ತೋರಿಸ್ತಿದ್ದೀನಿ. ಈ ರೀತಿಯ ಒಂದು ಶೇಪನ್ನು ತೆಗಿಬೇಕು. ಫ್ರಂಟಲ್ಲಿ ಯಾವುದೇ ರೀತಿ ಶೇಪ್ ತೆಗಿಲಾರ್ದಂಗೆ ನಾವು ಸ್ಟಿಚ್ ಮಾಡಿದ್ರೆ ಫಿನಿಶಿಂಗು ನೀಟಾಗಿ ಬರೋಲ್ಲ, ಕುಪ್ಪೆ ಬರೋದು ಸಹಜ ಆಗಿಬಿಡುತ್ತೆ. ಈ ರೀತಿ ಒಂದು ಕರೆಕ್ಟಾಗಿ ಶೇಪ್ ತಗೊಳ್ಳಿ. ಈ ಶೇಪ್ ತೆಗೆದಾದಮೇಲೆ ಕರೆಕ್ಟಾಗಿ ನಾಚ್ ಹಾಕ್ಕೊಂಬಿಡಿ. ಇದು ಫ್ರಂಟಿಗೆ ಬರಬೇಕು ಅನ್ನೋ ಒಂದು ಮೈಂಡಲ್ಲಿ ಇರಬೇಕು. ನೆನಪು ಇಟ್ಕೊಂಡು ಈ ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ. ಏನಪ್ಪ ಅಂತಂದರೆ ನಮಗೆ ನೆನಪಿರಲ್ಲ ಅಂತಂದರೆ ಒಂದು ಟಿಪ್ಸು, ನೀವೆಲ್ಲ ಲೈನಿಂಗೆಲ್ಲ ಅಟ್ಯಾಚ್ ಮಾಡಿ ಆದಮೇಲೆ ನೀವು ಸ್ಟಿಚ್ಚನ್ನು ಅಂದರೆ ಶೇಪನ್ನು ತೆಗಿಬೋದು, ಹಂಗೂ ಬರುತ್ತೆ. ಇಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂತಂದ್ಬಿಟ್ಟು ನಾನು ಶೇಪ್ ಇವಾಗಲೇ ತೆಗೆದುಬಿಟ್ಟೆ. ಆಮೇಲೆ ತೆಗೆದ್ರೂ ಕೂಡ ನಡೆಯುತ್ತೆ. ಅದು ಪರ್ಫೆಕ್ಟಾಗಿ ನಮಗೆ ಉಳ್ಕೊಂಬಿಡುತ್ತೆ ಮೈಂಡಲ್ಲಿ. ಇದು ಒಂದೊಂದು ಸರಿ ನೆನಪಿರಲ್ಲ, ಶೇಪ್ ತೆಗೆದಿವಾ ಇಲ್ಲ ಅನ್ನೋದೊಂದು ನೆನಪಿರೋದಿಲ್ಲ. ಅದಕ್ಕೋಸ್ಕರ ಅದರಲ್ಲೂ ಫ್ರಂಟು ಯಾವುದು ಬ್ಯಾಕ್ ಯಾವುದು ಅಂತ ಕನ್ಫ್ಯೂಷನ್ ಆಗಿಬಿಡುತ್ತೆ. ಇವಾಗಲೇ ಶೇಪ್ ತೆಗಿಬಾರ್ದು. ಏನಪ್ಪ ಅಂತಂದರೆ ಕನ್ಫ್ಯೂಷನ್ ಆಗೋದಾದರೆ ನೀವು ಖಂಡಿತವಾಗ್ಲೂ ಲೈನಿಂಗೆಲ್ಲ ಅಟ್ಯಾಚ್ ಆದಮೇಲೆ ಸ್ಲೀವ್ಸ್ಗೆ ಶೇಪನ್ನು ತೆಗೆದ್ರೆ ಬೆಟರು. ಇಲ್ಲಿ 1 ಇಂಚ್ ಆಗುವಷ್ಟು ನಾನು ಬ್ಯಾಕಲ್ಲಿ ಬಿಡ್ತಾಯಿದ್ದೀನಿ. ಮೊನ್ನೆ ಒಬ್ರು ಕೇಳಿದರು, ಅಪ್ ಆ್ಯಂಡ್ ಡೌನ್ ಬರ್ತಾಯಿದೆ, ಯಾವ ರೀತಿ ಕಟ್ಟಿಂಗ್ ಮಾಡಿದ್ರು ಅಪ್ ಆ್ಯಂಡ್ ಡೌನ್ ಬರುತ್ತೆ, ಏನು ಮಾಡೋದು ಅಂತ ಕೇಳ್ತಾ ಇದ್ರಲ್ವ. ಇಲ್ಲಿ ನೋಡ್ತಾ ಇರ್ಬೋದು. ಸೊಂಟದ ಸುತ್ತಳತೆ ಅಂದರೆ ಸೊಂಟದ ಒಂದು 1ನೇ ಭಾಗ 8 ಬರುತ್ತೆ. ಆ ಒಂದು 8ಅನ್ನು ಆ್ಯಡ್ ಮಾಡ್ಕೊಳ್ಳಿ. ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಟಕ್ಸ್ ಪಾಯಿಂಟ್ ಹಿಡಿಲಿಕ್ಕೆ ಅಂತಂದ್ಬಿಟ್ಟು 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಪ್ಲಸ್ ಮಾರ್ಜಿನ್ಗೋಸ್ಕರ 2 ಇಂಚು. ಏನಪ್ಪ ಅಂದರೆ ಇದು ಬ್ಯಾಕ್ ಪಾರ್ಟ್ ನಾನು ಕಟ್ ಮಾಡ್ತಾ ಇರೋದರಿಂದ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಇದು ಬ್ಯಾಕ್ ಪಾರ್ಟು. ಲೆಂತ್ ಬಂದು 13 ಇಂಚಿದೆ. ಇವಾಗ ನಾನು ನಾರ್ಮಲ್ ನೆಕ್ಕಿಗೆ ಕಟ್ ಮಾಡ್ತಾಯಿದ್ದೀನಿ. ಇದು 9.25 ಎದೆ ಸುತ್ತಳತೆ ಅಂದರೆ 9.25 ಚೆಸ್ಟ್ ಮೆಜರ್ಮೆಂಟಿಗೆ 36 ಎದೆ ಸುತ್ತಳತೆ ಬ್ಲೌಸಿಗೆ ನಾನು ಹಾರ್ಮೋಲು ಮತ್ತು ಶೋಲ್ಡ್ರು ಎಷ್ಟು ತೊಗೊತೀನಪ್ಪ ಅಂತಂದರೆ ಶೋಲ್ಡ್ರ್ ಬಂದು 5 ಇಂಚು, ಹಾರ್ಮೋಲ್ ಬಂದು 5.5 ಇಂಚ್ ತೊಗೊತಾಯಿದ್ದೀನಿ. ಕರೆಕ್ಟಾಗಿ 5 ಇಂಚಿಗೆ ಮತ್ತೆ ಭಾಗ ಮಾಡಿ ಅದರಲ್ಲಿ ಸಪ್ರೇಟಾಗಿ ನೆಕ್ಕು 2 ಇಂಚು, ಶೋಲ್ಡ್ರ್ ಬಂದು 3 ಇಂಚ್ ತೊಗೊಳ್ಳಿ. ನಿಮಗೆ ತುಂಬ ಡೀಪೆಲ್ಲ ಇತ್ತು ಅಂತ ಅಂದಾಗ 1 ಪಾಯಿಂಟು 2 ಪಾಯಿಂಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನೆಕ್ಕು ತೆಗಿವಾಗ. ಯಾಕಪ್ಪ ಅಂತಂದರೆ ತುಂಬ ಬ್ರಾಡೆಲ್ಲ ಇಟ್ಕೊಂಡಾಗ ಏನಾಗುತ್ತಪ್ಪ ಅಂತಂದರೆ ಶೋಲ್ಡರ್ ಡ್ರಾಪ್ ಅನ್ನೋದು ಬಂದುಬಿಡುತ್ತೆ. ನೆಕ್ಕನ್ನು ಕಟ್ ಮಾಡುವಾಗ ಬ್ರಾಡ್ ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು ನೀವು ಕಟ್ ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ಶೋಲ್ಡ್ರು ಜಾರೋದಿಲ್ಲ. ಹಾರ್ಮಲ್ ಬಂದು ನಾನು 5ವರೆಗೆ ತೊಗೊಂಡಿದ್ದೀನಿ. ಕರೆಕ್ಟಾಗಿ ನೋಡ್ತಾ ಇರ್ಬೋದು. ಏನಪ್ಪ ಅಂದರೆ ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡ್ರೆ ನಮಗೆ ಪರ್ಫೆಕ್ಟ್ ಆದ ಒಂದು ಅಳತೆ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡೆ. ಬ್ಯಾಕ್ ಪಾರ್ಟಲ್ಲಿ ನಮ್ಮ ಹಾರ್ಮಲ್ ಶೇಪು ಯಾವ ರೀತಿ ತೆಗಿಬೇಕಂದ್ರೆ ಕರೆಕ್ಟಾಗಿ 1 ಇಂಚಿಗೆ ತೊಗೊಳ್ಳಿ. 1.5 ಇಂಚ್ ತೊಗೊಂಡ್ರೆ ಕುಪ್ಪೆ ಬರೋದು ಸಹಜ ಆಗಿಬಿಡುತ್ತೆ. ಅದಕ್ಕೋಸ್ಕರ 1 ಇಂಚ್ ತೊಗೊಳ್ಳಿ. 1 ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಡಿ. 2.5 ಇಂಚಿಂದ ಡೌನ್ ತೊಗೊಳ್ಳಿ. ಯಾಕಪ್ಪ ಅಂದರೆ ಮೇಲ್ಗಡೆ 2.5 ಇಂಚು, ಈ ಕಡೆ ನಾನು ಪಾಯಿಂಟ್ ಮಾಡ್ಕೊಂಡಲ್ವ ಅದು 3.5 ಇಂಚ್ ತೊಗೊಂಡಿದ್ದೀನಿ. ಈ ರೀತಿ ಒಂದು ಶೇಪ್ ತೊಗೊಳ್ಳಿ. ಹಾರ್ಮಲ್ ಶೇಪು ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಫ್ರಂಟು ಬ್ಯಾಕು ಸೇಮೇ ಬರಬೇಕು ಅಂತ ಅಂದಾಗ ನೀವು ಫ್ರಂಟು ಬ್ಯಾಕು ಎರಡೂ ಒಟ್ಟಿಗೆ ಕಟ್ ಮಾಡ್ಕೊಳ್ಳಿ. ಪ್ಲಸ್ 2 ಇಂಚಿಗೆ ನಾನು ಮಾರ್ಜಿನಿಗೋಸ್ಕರ ಬಿಟ್ಟಿದ್ನಲ್ವ ಅದು ಆ್ಯಡ್ ಮಾಡ್ಕೊಂಡೆ. ಇವಾಗ
ಇವಾಗ ನಾನು ಫ್ರಂಟು ಮತ್ತು ಬ್ಯಾಕು ಎರಡು ಆರ್ಮೋಲ್ ಶೇಪ್ ಏನಿರುತ್ತೆ ಅಲ್ವಾ ಅದು ಒಂದೇ ಸಲ ನಾನು ಕಟ್ ಮಾಡ್ಕೊತಾ ಇದ್ದೀನಿ. 2 ಇಂಚು ನೆಕ್ ತೊಗೊಂಡಿದ್ದೀನಿ, 3 ಇಂಚು ಶೋಲ್ಡ್ರ್ ತೊಗೊಂಡಿದ್ದೀನಿ. ಟೋಟಲಾಗಿ 5 ಇಂಚು ಶೋಲ್ಡ್ರ್ ಬರುತ್ತೆ. ಇವ್ರದ್ದು ಬ್ಯಾಕಿನ ಒಂದು ನೆಕ್ಕಿನ ಉದ್ದ ಬಂದು 10 ಇಂಚು ಬರುತ್ತೆ ಸ್ನೇಹಿತರೆ. ನಿಮಗೇನಾದ್ರೂ ತುಂಬ ಬ್ರಾಡ್ ಇದೆ, 10 11 ಇಂಚು ಬರ್ತಾ ಇದೆ ಅಂತಂದಾಗ ಒಂದು ಪಾಯಿಂಟ್ ಅಷ್ಟು ನೀವು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ತುಂಬ ಬ್ರಾಡ್ ಇದ್ದಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಬ್ರಾಡ್ ಇಟ್ಕೊಂಡು ಕರೆಕ್ಟಾಗಿ 3 ಇಂಚು ಬ್ರಾಡ್ ಬರುತ್ತೆ ಅವ್ರದ್ದು. ಈ ರೀತಿ ಬಾಕ್ಸ್ ಟೈಪ್ ಹಾಕ್ಕೊಳ್ಳಿ. ರೌಂಡ್ ನೆಕ್ ಅನ್ನೋದು ನೀಟಾಗಿ ಬರುತ್ತೆ, ಯಾವುದೇ ರೀತಿ ಶೇಪು ಹಾಳಾಗೋದಿಲ್ಲ, ನೀಟಾಗಿ ಬರುತ್ತೆ ರೌಂಡ್ ನೆಕ್ ಅನ್ನೋದು. ಈ ರೀತಿ ಕರು ಶೇಪ್ ಅನ್ನೋದು ಕೊಡಿ. ಈ ರೀತಿ ಕೊಟ್ಟಾಗ ನೀಟಾಗಿ ಬ್ರಾಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಫ್ರಂಟು ಬ್ಯಾಕು ನನ್ನ ಆರ್ಮೋಲು ಒಂದೇ ಸಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಅಂದ್ಕೊತೀರಾ ಯಾವ ರೀತಿ ಅಪ್ ಆ್ಯಂಡ್ ಡೌನ್ ಬರುತ್ತೆ ಅಂತ ಅಂದ್ಕೊತೀರಲ್ವ. ಇವಾಗ ಈ ರೀತಿ ಒಂದು ಫಾಲೋ ಮಾಡಿರಿ, ಖಂಡಿತವಾಗ್ಲೂ ಯಾವುದೇ ರೀತಿ ಒಂದು ಅಪ್ ಆ್ಯಂಡ್ ಡೌನ್ ಅನ್ನೋದು ಬರೋದೇ ಇಲ್ಲ ಬ್ಲೌಸಿಗೆ ಮಾತ್ರ. ಫ್ರಂಟ್ಗೆ ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚು ತೊಗೊಳ್ಳಿ. ಯಾಕಪ್ಪ ಅಂತಂದರೆ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚನ್ನು ತೊಗೊಳ್ಳಿ ಸಾಕಾಗುತ್ತೆ. ಒಂದು ಚೂರು ಕೂಡ ವ್ಯತ್ಯಾಸ ಅನ್ನೋದು ಬರೋದಿಲ್ಲ. ನಿಮಗೆ ಸಪ್ರೇಟಾಗಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಸಪ್ರೇಟಾಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ಲೈನಿಂಗ್ ಬ್ಲೌಸ್ ಆದರೆ 1 ಇಂಚು, ವಿತೌಟ್ ಲೈನಿಂಗ್ ಬ್ಲೌಸ್ ಆದರೆ 2 ಇಂಚ್ ಆಗೋವಷ್ಟು ನೀವು ತೊಗೋಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಬ್ಯಾಕ್ ಪಾರ್ಟಲ್ಲಿ ನಾವು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಅಂತಂದ್ಬಿಟ್ಟು, ಅದಕ್ಕೋಸ್ಕರ ನಾವು ಮತ್ತು ವಿತೌಟ್ ಲೈನಿಂಗ್ ಬ್ಲೌಸಿಗೆ ಆದರೆ 2 ಇಂಚ್ ಆಗುವಷ್ಟು ನೀವು ತೊಗೋಬೇಕಾಗುತ್ತೆ. ಇವಾಗ ಕರೆಕ್ಟಾಗಿ ನಾಚ್ ಹಾಕ್ಕೊಂಬಿಡಿ. ನಾಚ್ ಹಾಕ್ಕೊಂಡ್ರೆ ನಮಗೆ ಫಿಟ್ಟಿಂಗ್ ಅನ್ನೋದು ಅಲ್ಲಿಗೆ ಬರಬೇಕು. ಅಲ್ಲಿಗೆ ಬಂದರೆ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಇವಾಗ ಬ್ಯಾಕ್ ಪಾರ್ಟ್ ಆಯಿತು. ಇಲ್ಲಿ ಎಕ್ಸ್ಟ್ರಾ ಏನು ಉಳಿತಲ್ವಾ ಅದನ್ನು ನಾನು ರಿಮೂವ್ ಮಾಡ್ಕೊತೀನಿ. ಫ್ರಂಟಲ್ಲಿ ರಿಮೂವ್ ಮಾಡ್ಕೋಬಾರ್ದು. ಯಾಕಪ್ಪ ಅಂದರೆ ಟಕ್ಸ್ ಇಡಲಿಕ್ಕೆ ನಮಗೆ ಬಟ್ಟೆ ಬೇಕಾಗುತ್ತೆ ಫ್ರಂಟಲ್ಲಿ. ಅದಕ್ಕೋಸ್ಕರ ಯಾವುದೇ ರೀತಿ ಒಂದು ಕಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಫ್ರಂಟಲ್ಲಿ. ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ 1 ಇಂಚ್ ಸಾಕಾಗುತ್ತೆ ನಮಗೆ ಟಕ್ಸ್ ಪಾಯಿಂಟ್ ಹಿಡಿಲಿಕ್ಕೆ. ಇವಾಗ ಕರೆಕ್ಟಾಗಿ ನಮಗೆ ಶೋಲ್ಡ್ರು ಮತ್ತು ಆರ್ಮೋಲು ಒಂದೇ ಸಮ ಸಿಕ್ತಲ್ವ. ಇವಾಗ ಲೆಂತ್ ನೋಡ್ಕೊಂಬಿಡೋಣ. ಅಂದರೆ ನೆಕ್ಕಿನ ಒಂದು ಉದ್ದ ಕರೆಕ್ಟಾಗಿ 6.5 ಇಂಚ್ ಬರುತ್ತೆ ಇವ್ರದ್ದು. ಕರೆಕ್ಟಾಗಿ 6.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ರೌಂಡಾಗಿ ನೀಟಾಗಿ ಒಂದು ಶೇಪ್ ಕೊಟ್ಬಿಡಿ. ಇದಕ್ಕಾದರೂ ಅಷ್ಟೇ ಒಂದು ಬಾಕ್ಸ್ ರೀತಿಯಲ್ಲಿ ಹಾಕ್ಕೊಂಡು ನೀವು ಶೇಪ್ ಕೊಟ್ಟರೆ ನೀಟಾಗಿ ಬರುತ್ತೆ. ಈ ರೀತಿ ಒಂದು ಶೇಪ್ ಕೊಟ್ಟು ಕಟ್ ಮಾಡ್ಕೊಂಬಿಡಿ. ಇದು ಏನಪ್ಪ ಅಂದರೆ ಎಲ್ಲ ಬ್ಲೌಸ್ಗಳಿಗೂ ಒಂದೇ ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ 32ರಿಂದ ಹಿಡಿದು 36 ಅಂದರೆ 6 ಇಲ್ಲ 38ವರೆಗೂ ಕೂಡ ನೀವು ಟಕ್ಸ್ ಪಾಯಿಂಟ್ ಏನಿರುತ್ತೆ ಅಲ್ವಾ ಕರೆಕ್ಟಾಗಿ 12ರಿಂದ 13 ಈಗೇನು ಅಳತೆ ಮಾಡ್ಕೊತಾ ಇದ್ದೀನಲ್ವ 12ವರೆ ಬಂದೇ ಬರುತ್ತೆ ಕಾಮನ್ ಅಳತೆ ಇದು. ಇದೊಂದು ಮೈಂಡಲ್ಲಿ ಇಟ್ಕೊಂಬಿಡಿ. ಯಾವುದೇ ರೀತಿ ಹೆಚ್ಚು ಕಮ್ಮಿ ತೊಗೋಬೇಡಿ. ಯಾಕಪ್ಪ ಅಂತಂದರೆ 37 ಸೈಜಿಂದ ಹಿಡಿದು 38 ಸೈಜ್ವರೆಗೂ ನೀವು ಆರಾಮಾಗಿ ತೊಗೋಬೋದು ಈ ಒಂದು ಮೆಜರ್ಮೆಂಟು. ಈ ರೀತಿ ಒಂದು ಎಲ್ಲ 3 ಪಾಯಿಂಟ್ಸ್ಗಳನ್ನು ಸೇರಿಸ್ಕೊಳ್ಳಿ. ನೋಡಿದ್ರಲ್ವ ಫ್ರಂಟಲ್ಲಿ ಆರಾಮಾಗಿ ಕಟ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ದಂಗೆ. ನೀವು ಟಕ್ಸ್ ಪಾಯಿಂಟ್ಗಳ ಇದು ಕ್ರಾಸ್ ಪಟ್ಟಿನ ಎಷ್ಟು ತೊಗೊತೀರ ಅಂತ ಅನ್ಕೋಬೋದು. ಕ್ರಾಸ್ ಪಟ್ಟಿನ ಒಂದು ಸೈಡು 3.5 ಇಂಚ್ ತೊಗೊತಾ ಇದ್ದೀನಿ. ಈ ಕಡೆ ಸೈಡು 2.5 ಇಂಚ್ ತೊಗೊತಾ ಇದ್ದೀನಿ. ಸಾಕಾಗುತ್ತೆ, ಆರಾಮಾಗಿ ಆಗುತ್ತೆ ಇವರಿಗೆ ಕ್ರಾಸ್ ಪಟ್ಟಿ. ಎಕ್ಸ್ಟ್ರಾ ಇರೋದು ನಾನು ಮೇಲ್ಗಡೆ ಕಟ್ ಮಾಡ್ಕೊಂಬಿಟ್ಟೆ, ಯಾಕಂದರೆ ಕ್ರಾಸಾಗಿತ್ತಲ್ವ ಅಲ್ಲಿ ಕರೆಕ್ಟಾಗಿ ಅದು ಇರಬಾರ್ದು. ಈ ರೀತಿ ಒಂದು ಫಾಲೋ ಮಾಡಿ ಖಂಡಿತವಾಗ್ಲೂ ಯಾವುದೇ ರೀತಿ ಒಂದು ಅಪ್ ಆ್ಯಂಡ್ ಡೌನ್ ಅನ್ನೋದು ಬರೋದಿಲ್ಲ. ನಮಗೆ ಈ ಥರ ಗೊತ್ತಾಗಲ್ಲ ಅಂತಂದರೆ ನೀವು 2 ಒಂದೇ ಸಲ ಕಟ್ ಮಾಡ್ಕೊಬೋದು. ಏನಪ್ಪ ಅಂತಂದರೆ ಫ್ರಂಟು ಬ್ಯಾಕು ಕರೆಕ್ಟಾಗಿ ನೀವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಫ್ರಂಟಲ್ಲಿ ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನು ಇರೋದಿಲ್ಲ, ಕರೆಕ್ಟಾಗಿ ಬಂದುಬಿಡುತ್ತೆ. ನಿಮಗೆ ಕರೆಕ್ಟಾಗಿ ಇಲ್ಲಿ ಅಳತೆ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು
ಒಂದು ಚೂರು ಕೂಡ ವ್ಯತ್ಯಾಸ ಬರಲ್ಲ ಸ್ನೇಹಿತರೆ. ಯಾಕಪ್ಪ ಅಂದರೆ ಇಲ್ಲಿನ ಟಕ್ಸ್ ಪಾಯಿಂಟ್ ಹಿಡಿಬೇಕಲ್ವ, ಅದಕ್ಕೋಸ್ಕರ ಒಂದು ಚೂರು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಏನಿಲ್ಲ. 1 ಇಂಚ್ ಏನು ಬಿಟ್ಕೊಂಡಿರ್ತೀವಲ್ವ ಅದೇ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ, ಏನು ವ್ಯತ್ಯಾಸ ಅಂತೂ ಬರೋಂಗಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಅಷ್ಟೇ ಫ್ರೆಂಡ್ಸ್, ಲೈನಿಂಗ್ ಬ್ಲೌಸಿಗೆ 1 ಇಂಚ್ ತೊಗೊಳ್ಳಿ ಎಕ್ಸ್ಟ್ರಾ, ಆವಾಗ ಕರೆಕ್ಟಾಗಿ ಅಳತೆ ನಮಗೆ ಸಿಕ್ಬಿಡುತ್ತೆ. ಯಾವುದೇ ರೀತಿ ಅಪ್ ಆ್ಯಂಡ್ ಡೌನ್ ಅಂತೂ ಬರೋದೇ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕಲ್ಲಿ 1 ಇಂಚಿಗಿಂತ ಫ್ರಂಟಲ್ಲಿ, ಬ್ಯಾಕಲ್ಲಿ 1 ಇಂಚ್ಗಿಂತ ಫ್ರಂಟಲ್ಲಿ 1 ಇಂಚ್ ಜಾಸ್ತಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಒಂದು ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಇದನ್ನು ನಾನು ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ನಿಮಗೆ. ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಅಪ್ ಆ್ಯಂಡ್ ಡೌನ್ ಬಂದಿದೆಯಾ ಇಲ್ಲ ಅಂತಂದ್ಬಿಟ್ಟು. ಆದಷ್ಟು ಸ್ಟಿಚಿಂಗ್ ಮಾಡುವಾಗ ಕೂಡ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ಟಕ್ಸ್ ಪಾಯಿಂಟ್ ಹಿಡಿಲಿಕ್ಕೆ ಇಲ್ಲಿ ನಾನು 2 ಇಂಚ್ ಆಗೋವಷ್ಟು ಟಕ್ಸ್ ಪಾಯಿಂಟ್ ಹಿಡಲಿಕ್ಕೆ ಗ್ಯಾಪ್ ಇಟ್ಟಿರ್ತೀನಿ, ಪ್ಲಸ್ 2 ಇಂಚು. ನೋಡ್ತಾ ಇರ್ಬೋದು ಯಾವುದೇ ರೀತಿ ವ್ಯತ್ಯಾಸ ಬರೋಂಗಿಲ್ಲ. ನಾವು ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಉಳಿದಿದ್ದನ್ನು ನಾನು ಕಟ್ ಮಾಡಿದೆ ಅಲ್ವ ಬ್ಯಾಕಲ್ಲಿ, ಇಲ್ಲಿ ಯಾವುದೇ ರೀತಿ ಕಟ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಯಾಕಪ್ಪ ಅಂತಂದರೆ 2 ಇಂಚ್ ಆಗೋವಷ್ಟು ನಮಗೆ ಟಕ್ಸ್ ಪಾಯಿಂಟ್ ಬೇಕೇ ಬೇಕು. ಅದಕ್ಕೋಸ್ಕರ ಇಲ್ಲಿ ಟಕ್ಸ್ ಪಾಯಿಂಟ್ ನೋಡ್ತಾ ಇರ್ಬೋದು 3.5 ಇಂಚು ಇಲ್ಲ 3 ಇಂಚ್ ಆಗೋವಷ್ಟು ಒಂದು ಮಾರ್ಕ್ ಮಾಡಿಕೊಂಡು, ಪ್ಲಸ್ 2 ಇಂಚ್ ಏನು ಬಿಟ್ಕೊಂಡಿದ್ದೀವಲ್ವ ಆ 2 ಇಂಚನ್ನು ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಟಕ್ಸ್ ಎಲ್ಲಿಗೆ ಸ್ಟಾಪ್ ಮಾಡಬೇಕಂತ ನೋಡಿಕೊಂಡು 2.25 ಇಟ್ಕೊಂಡ್ರೂ ಅಡ್ಡಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಟಕ್ಸ್ ಹಿಡಿದ್ರೆ ಪರ್ಫೆಕ್ಟ್ ಆದ ಒಂದು ಅಳತೆ, ಕಪ್ಸ್ ಕೂಡ ನೀಟಾಗಿ ಬರುತ್ತೆ. ಈ ರೀತಿ ಫಾಲೋ ಮಾಡಿ ಖಂಡಿತವಾಗ್ಲೂ. ಅಲ್ಲಿ ಒಂದು 2.5 ಇಂಚ್ ಆಗೋವಷ್ಟು ನೀವು ಟಕ್ಸ್ ಪಾಯಿಂಟ್ ಇಡೀರಿ. ಅದೇ ನಾನು ಮಾರ್ಕ್ ಮಾಡಿದ್ದು ಸ್ವಲ್ಪ ಜಾಸ್ತಿ ಆಯಿತು ಅಷ್ಟೇ. ಅದ್ರ ಒಳಗಡೆ ನಿಮಗೆ ಒಂದು ಟಕ್ಸ್ ಪಾಯಿಂಟು ಬರಬೇಕು. 3 ಇಂಚ್ ಆಗೋವಷ್ಟು ಕಂಕಳ ಹತ್ರ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಅದು ನೋಡಿದ್ರಿ ಅಲ್ವಾ ಯಾವ ರೀತಿ ಫ್ರಂಟ್ ಕೂಡ ನಾವು ಮಾರ್ಕ್ ಮಾಡಬೇಕು. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇದೇನಪ್ಪ ಅಂತಂದರೆ ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ ಅಲ್ವಾ, ಆದ ರೀತಿ ಗ್ಯಾಪು ಬರೋಂಗಿಲ್ಲ. ಈ ರೀತಿ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿದರೆ ಪರ್ಫೆಕ್ಟಾಗಿ ಒಂದು ಬ್ಲೌಸ್ ಕೂಡ ರೆಡಿಯಾಗುತ್ತೆ. ನೋಡ್ತಾ ಇರ್ಬೋದು ನಾನು 4th ಟಕ್ಸ್ ಹಿಡಿತಾ ಇಲ್ಲ, 3 ಟಕ್ಸ್ ಬ್ಲೌಸನ್ನೇ ಹಿಡಿಯೋದು. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೇನಾದರೂ 4th ಟಕ್ಸ್ ಬೇಕು ಅಂತಂದರೆ ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆ ಬಿಟ್ಕೋಬೇಕಾಗತ್ತೆ. ಇಲ್ಲಿ ನಾನು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿಲ್ಲ, ಕರೆಕ್ಟಾಗಿ ಬಿಟ್ಕೊಂಡಿರೋ ಕಾರಣಕ್ಕೆ ನಾನು 4th ಟಕ್ಸ್ ಎಲ್ಲ ಹಿಡಿಯೋದಿಲ್ಲ. ಫ್ರಂಟಲ್ಲಿ ಕೂಡ ನಾನು ಶೇಪ್ ಕೂಡ ತೆಗೆದೆ. ಫಿನಿಶಿಂಗ್ ಆಯಿತು ಬ್ಲೌಸ್ ಕಟ್ಟಿಂಗ್ ನೋಡ್ತಾ ಇರ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ಖಂಡಿತವಾಗ್ಲೂ ಪೂರ್ತಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ, ಇದು ಬಂದು ಮೇನ್ ಫ್ಯಾಬ್ರಿಕ್ಕು ಸ್ನೇಹಿತರೆ. ಓಕೆ, ಇದು ನಾನು ಕಟ್ ಮಾಡಿಕೊಂಡು ಸ್ಟಿಚಿಂಗು ಮಾಡಬೇಕು. ಥ್ಯಾಂಕ್ ಯು.